ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ, ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ. ನ್ಯೂಸ್ ಚಾನಲ್ ಒಂದರ ಕಾರ್ಯಕ್ರಮದಲ್ಲಿ ನಟಿಯೊಬ್ಬಳು ಭಾಗವಹಿಸಿರ್ತಾಳೆ. ಅಲ್ಲಿ ಆ್ಯಂಕರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ನೆಚ್ಚಿನ ರಾಜಕಾರಣಿ ಯಾರು ಅಂತ. ನರೇಂದ್ರ ಮೋದಿಯಾ ಅಥವಾ ರಾಹುಲ್ ಗಾಂಧಿಯಾ ಅಂತ. ಆಗ ಆ ನಟಿ ಇದ್ದವಳು ಯಾರೋ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಿತ್ತು. ಸೈಲೆಂಟಾಗಿ ಸೆಲೆಕ್ಟ್ ಮಾಡಿ ಬರ್ಬೋದಿತ್ತು. ಆದರೆ ಮೋದಿಜಿಯನ್ನು ಸೆಲೆಕ್ಟ್ ಮಾಡಿ ತಕ್ಷಣವೇ ಒಂದು ವ್ಯಂಗ್ಯವಾದ ಮಾತನ್ನು ಹೇಳ್ತಾಳೆ. ನಾನು ಮುಂದೆ ಭಾರತದಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾಗಿ. ಒಂದ್ಸಲ ಆ ವಿಡಿಯೋವನ್ನು ನೋಡಿ. राजनेता कौन रूप से यहाँ पर भी मुझे अभी भी इस देश में रहना है. ಈ ವಿಡಿಯೋ ಈಗ ತುಂಬ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನಟಿ ತಾಪ್ಸಿ ಮಾತಿನ ಅರ್ಥ ಏನಂದ್ರೆ, ಅಕಸ್ಮಾತ್ ತಾವೇನಾದರೂ ಮೋದಿ ಅವರ ಹೆಸರನ್ನು ಆಯ್ಕೆ ಮಾಡದೇ ಇದ್ದರೆ ನನ್ನನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅನ್ನೋದು. ದೇಶದಿಂದ ಹೊರಗೆ ಹಾಕಿಬಿಡ್ಬೋದು ಅಂತ. ಅಂಥ ವಾತಾವರಣ ಭಾರತದಲ್ಲಿದೆ. ಅಂದರೆ ಮೋದಿಜಿ ಓರ್ವ ಸರ್ವಾಧಿಕಾರಿ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು. ಇದನ್ನು ಇಟ್ಟುಕೊಂಡು ತುಂಬ ಮಂದಿ ಮೋದಿಜಿಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ವಿಡಿಯೋವನ್ನು ವೈರಲ್ ಮಾಡಿ ಮೋದಿ ಸರ್ಕಾರದಲ್ಲಿ ಯಾವ ರೀತಿಯ ಭಯದ ವಾತಾವರಣ ಇದೆ ಅಂತೆಲ್ಲ ಹೇಳೋದಕ್ಕೆ ಆರಂಭಿಸ್ತಾರೆ. ವೀಕ್ಷಕರ, ನಿಮಗೆ ಒಂದು ನೆನಪಿರಲಿ, ಮೋದಿಜಿಗೆ ಈ ರೀತಿಯ ಸರ್ವಾಧಿಕಾರಿ ಹಿಟ್ಲರ್ ಅನ್ನೋ ಹಣೆಪಟ್ಟಿಯನ್ನು ಕಟ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ. 15 ವರ್ಷಗಳಿಂದ ಇದೇ ಕೆಲಸ ನಡೀತಾನೆ ಬಂದಿದೆ. ವ್ಯವಸ್ಥಿತವಾಗಿ ಮೋದಿ ಸರ್ವಾಧಿಕಾರಿ ಅನ್ನೋ ನರೇಟಿವ್ ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಪ್ರಯತ್ನ ಮೊದಲು 2007ರ ಗುಜರಾತ್ ಚುನಾವಣೆಯ ಸಮಯದಲ್ಲಿ ಶುರುವಾಯಿತು ನೋಡಿ. ಆಗ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಮೋದಿ ಅವರನ್ನು ಹಿಟ್ಲರ್ಗೆ ಹೋಲಿಸಿ ಒಂದು ಲೇಖನವನ್ನು ಪ್ರಕಟಿಸಲಾಗುತ್ತೆ. ನಂತರ RSS ಮಾಜಿ ನಾಯಕ ಗೋವಿಂದಾಚಾರ್ಯ ಕೂಡ ಮೋದಿಯವರನ್ನು ಸರ್ವಾಧಿಕಾರಿ ಅಂತ ಕರೆದ್ರು. ಕಾಂಗ್ರೆಸ್ ಸಮ್ಮೇಳನದಲ್ಲಿ ಅವರನ್ನು ತಾನಾಶಾಹಿ ಅಂದರೆ ಸರ್ವಾಧಿಕಾರಿ ಅಂತಲೇ ಸಂಬೋಧಿಸ್ಬಿಟ್ರು. ಕೇಶುಭಾಯ್ ಪಟೇಲ್ ಅವರು ಜೂನಾಗಢದ ರ್ಯಾಲಿಯಲ್ಲಿ ಮೋದಿಯವರನ್ನು ಹಿಟ್ಲರ್ಗೆ ಹೋಲಿಸ್ತಾರೆ. 2014ರಲ್ಲಿ ಮೋದಿಯವರು ದೇಶದ ಪ್ರಧಾನಿಯಾದ ನಂತರ ಅಂತೂ ಈ ವಾಗ್ದಾಳಿಗಳು ಜಾಸ್ತಿ ಆಗ್ತಾನೆ ಬಂದವು. ವಿಶಾಲ್ ದದ್ಲಾನಿ, ಮೀಮ್ ಅಫ್ಜಲ್, ದಿಗ್ವಿಜಯ್ ಸಿಂಗ್, ಫಾರೂಕ್ ಅಬ್ದುಲ್ಲಾ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಂತಹ ನಾಯಕರು ಮೋದಿಜಿಯನ್ನು ಪದೇ ಪದೇ ಸರ್ವಾಧಿಕಾರಿ ಅಥವಾ ಹಿಟ್ಲರ್ ಅಂತ ಟೀಕೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಅಂತಹ ನಾಯಕರು ಕೂಡ ಅದೇ ಮಾತನ್ನು ಹೇಳ್ತಾ ಬಂದರು. ಹಾಗಾದರೆ ನಿಜವಾಗ್ಲೂ ಮೋದಿಜಿ ಸರ್ವಾಧಿಕಾರಿಯಾ? ನೋಡಿ, ಯಾರೆಲ್ಲ ಇಷ್ಟು ಮಾತಾಡ್ತಿದ್ದಾರೋ ಸ್ವತಃ ಮೋದಿಜಿಯನ್ನು ಸರ್ವಾಧಿಕಾರಿ ಅಂತ ಕರೆದವರು ಕೂಡ ಇವತ್ತು ಆರಾಮಾಗಿ ದೇಶದಲ್ಲಿ ಬದುಕ್ತಾ ಇದ್ದಾರೆ. ದಿನ ಬೆಳಗಾದರೆ ಮೋದಿಜಿಯನ್ನು ನಿಂದಿಸುವ ಪ್ರಕಾಶ್ ರಾಜ್ ಅಂತವರಿಗೆ ಈ ದೇಶದಲ್ಲಿ ಬದುಕೋದಕ್ಕೆ ಕಷ್ಟ ಆಗಿದೆಯಾ? ಪದೇ ಪದೇ ಮೋದಿಜಿಯ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರುವಂತಹ ಈ ಸೋಷಿಯಲ್ ಮೀಡಿಯಾ ಚಾನೆಲ್ಗಳು ಒಂದಾದರೂ ಬಂದಾಗಿದೆಯಾ? ಒಂದಾದರೂ ಅವ್ರ ಮೇಲೆ ಕೇಸ್ಗಳಾಗಿದೆಯಾ? ಆದರೆ ರಾಹುಲ್ ಗಾಂಧಿಯ ವಿರುದ್ಧ, ಗಾಂಧಿ ಕುಟುಂಬದ ವಿರುದ್ಧ ಮಾತಾಡಿದವ್ರ ವಿರುದ್ಧ ಕೇಸ್ ಆಗಿದ್ದನ್ನಂತೂ ನಾವು ಕಂಡಿದ್ದೇವೆ. ಎಷ್ಟೋ ರಾಜಕಾರಣಿಗಳಿವತ್ತು ಮೋದಿಜಿಯನ್ನು ಟೀಕಿಸಿಕೊಂಡೇ ತಮ್ಮ ರಾಜಕೀಯ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಮೋದಿಜಿಯನ್ನು ವಿಷಕಾರಿ, ವಿಷಸರ್ಪ, ಕೊಲೆಗಾರ ಅಂದವರಿಗೆ ಯಾವುದೇ ಕಾನೂನಿನ ಕ್ರಮವೂ ಕೂಡ ಜರುಗಿಲ್ಲ. ಹಾಗಿದ್ರೂ ಮೋದಿಜಿ ಅದು ಹೇಗೆ ಸರ್ವಾಧಿಕಾರಿ ಆಗ್ತಾರೆ? ವೀಕ್ಷಕರೇ, ನಿಜವಾದ ಸರ್ವಾಧಿಕಾರಿ ಮೋದಿಜಿ ಅಲ್ಲ. ನಿಜವಾದ ಸರ್ವಾಧಿಕಾರಿ ನೆಹರು ಮತ್ತು ಇಂದಿರಾ ಗಾಂಧಿ ಅವರು. ಇಷ್ಟೆಲ್ಲ ನುಲಿಯುತ್ತಾ ಡ್ರಾಮಾ ಕ್ರಿಯೇಟ್ ಮಾಡಿದ ತಾಪ್ಸಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಕಾಣುತ್ತೆ. ನಿಜವಾದ ಸರ್ವಾಧಿಕಾರ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿಗಳನ್ನು ನಾವು ಕೊಡ್ತೀವಿ. ಜವಾಹರ್ಲಾಲ್ ನೆಹರು ಅವರ ಕಾಲ 1950ರಲ್ಲಿ ರೋಮಿಲಾ ಥಾಪರ್ ಅವರ ಸಹೋದರ ರಮೇಶ್ ಥಾಪರ್ ಅವರು ತಮ್ಮ ಪತ್ರಿಕೆ ಕ್ರಾಸ್ ರೋಡ್ಸ್ನಲ್ಲಿ ನೆಹರು ಅವರನ್ನು ಟೀಕಿಸಿದ ಕಾರಣಕ್ಕೆ ಆ ಪತ್ರಿಕೆಯನ್ನೇ ನೆಹರು ಸರ್ಕಾರ ಬಂದ್ ಮಾಡಿಸುತ್ತೆ. ಇದು ಸರ್ವಾಧಿಕಾರ ಅಂದರೆ. ಕವಿ ಮಜ್ರೂ ಸುಲ್ತಾನ್ಪುರಿ ಅವರು ನೆಹರು ಅವರನ್ನು ಹಿಟ್ಲರ್ಗೆ ಹೋಲಿಸಿ ಕವಿತೆ ಬರೆದಿದ್ದಕ್ಕಾಗಿ ಅವರನ್ನು ಜೈಲಿಗೆ ಕಳಿಸಿದ್ರು.
ಇದು ಸರ್ವಾಧಿಕಾರ ಅಂದ್ರೆ. ಗಾಂಧಿವಾದಿ ಧರ್ಮಪಾಲ್ ಅವರು ಇಂಡೋ ಚೀನೋ ಯುದ್ಧದ ವೈಫಲ್ಯದ ಹಿನ್ನೆಲೆಯಲ್ಲಿ ನೆಹರು ಅವರ ರಾಜೀನಾಮೆಯನ್ನು ಪತ್ರದ ಮೂಲಕ ಕೇಳಿದ್ದಕ್ಕಾಗಿ ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ಹಾಕಿ ತಿಹಾರ್ ಜೈಲಿಗೆ ಕಳಿಸಲಾಗುತ್ತೆ. ಇಂತಹ ಒಂದು ಕೆಲಸವನ್ನು ಇವತ್ತು ಮೋದಿಜಿ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು ಲೆಕ್ಕ ಹಾಕಿ. ನಂತರ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ, ನಿಜವಾದ ಸರ್ವಾಧಿಕಾರ ಅಂದ್ರೆ ಏನು ಅಂತ ಅರ್ಥ ಆಗಿದ್ದೆ ಆಗ. ಇಂದಿರಾ ಗಾಂಧಿ ಅವರು ಎಲ್ಲಿ ತಮ್ಮ ಅಧಿಕಾರ ಹೋಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಜೂನ್ 25, 1975ರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡ್ತಾರೆ. ಇದು 21 ತಿಂಗಳ ಕಾಲ ನಡೆದ ನಿಜವಾದ ಸರ್ವಾಧಿಕಾರ. ಸಂವಿಧಾನದ 24ನೇ ಮತ್ತು 25ನೇ ತಿದ್ದುಪಡಿಗಳ ಮೂಲಕ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ಬದಲಿಸುವ ಅಧಿಕಾರವನ್ನು ನೀಡಲಾಯಿತು. ಜೊತೆಗೆ ಖಾಸಗಿ ಆಸ್ತಿಯ ಹಕ್ಕನ್ನು ಮೊಟಕುಗೊಳಿಸಲಾಯಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಮತ್ತು ಮಾನವ ಹಕ್ಕುಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕಿದ್ರು. ಪತ್ರಿಕಾ ಸ್ವತಂತ್ರವನ್ನು ಕಸಿದುಕೊಂಡ್ರು. ಯಾವುದೇ ಸುದ್ದಿಯನ್ನು ಪ್ರಕಟಿಸುವ ಮೊದಲು ಸರ್ಕಾರದಿಂದ ಅವತ್ತು ಅನುಮತಿ ಪಡೆಯಬೇಕಾದ ಸ್ಥಿತಿಗೆ ಬಂದು ನಿಂತಿತ್ತು ಮಾಧ್ಯಮ. ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಮತ್ತು ಲಾಲು ಪ್ರಸಾದ್ ಯಾದವ್ ಸೇರಿದಂತೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಜೈಲಿಗೆ ಕಳಿಸಿದ್ರು ಇಂದಿರಾ ಗಾಂಧಿ ಅವರು. ಸರ್ಕಾರಕ್ಕೆ ವಿರುದ್ಧವಾಗಿ ಸುದ್ದಿ ಪ್ರಕಟಿಸುವ ಪತ್ರಿಕೆಗಳನ್ನು ಮುಚ್ಚಿಸಲಾಯಿತು. ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ ಸರ್ವಾಧಿಕಾರ ಅಂದ್ರೇನು ಅನ್ನೋದಕ್ಕೆ? ಇದಾದ ನಂತರ UPA 1 ಮತ್ತು UPA 2ರ ಅವಧಿಯಲ್ಲೂ ಸೀಮಾ ಆಜಾದ್ ಮತ್ತು ಪ್ರಶಾಂತ್ ರಾಹಿ ಅಂತಹ ಪತ್ರಕರ್ತರನ್ನು ಬಂಧಿಸಿಬಿಟ್ರು. 2010ರಿಂದ 14ರ ನಡುವೆ ಕಾಂಗ್ರೆಸ್ ಹಗರಣಗಳು ಹೊರಗೆ ಬಂದಾಗ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಮತ್ತು ವೆಬ್ಸೈಟ್ಗಳನ್ನು ನಿರ್ಬಂಧಿಸುವ ಮೂಲಕ ಮಾಧ್ಯಮಗಳನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಯಿತು. ಟ್ವಿಟರ್ ಖಾತೆಗಳನ್ನು ಬ್ಲಾಕ್ ಮಾಡಿದ್ದು ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದ ಕಾರಣಕ್ಕೆ ಪತ್ರಕರ್ತ ಸಂತೋಷ್ ಅವರನ್ನು ಬಂಧಿಸಿದ ಉದಾಹರಣೆಗಳು ಇದೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಅಭಿವ್ಯಕ್ತಿ ಸ್ವತಂತ್ರದ ಬಗ್ಗೆ ಮಾತಾಡುತ್ತೆ. ಆದರೆ ಪಂಜಾಬ್ನಲ್ಲಿ ತನ್ನ ವಿರುದ್ಧ ಧ್ವನಿ ಎತ್ತಿದಂತಹ ಯೂಟ್ಯೂಬರ್ಗಳನ್ನು ಮತ್ತು ರಚಿತ್ ಕೌಶಿಕ್ ಅಂತಹವರನ್ನು ಬಂಧಿಸಿದ್ದು ಯಾರು? ಪಂಜಾಬ್ ಕಾಂಗ್ರೆಸ್ ನಾಯಕ ಪ್ರತಾಪ್ ಸಿಂಗ್ ಬಾಜ್ವಾ ಅವರೇ ಹೇಳ್ತಾರೆ, ಆಪ್ ಸರ್ಕಾರ ಪೊಲೀಸರನ್ನ ಕಾನೂನು ಬಾಹಿರವಾಗಿ ಬಳಸ್ಕೊಳ್ತಾ ಇದೆ ಅಂತ. ಇತ್ತ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಕಮ್ಯುನಿಸ್ಟ್ ಪಕ್ಷವು ವಿರೋಧ ಪಕ್ಷದವರನ್ನ ಮತ್ತು ಕಾಂಗ್ರೆಸ್ ಬೆಂಬಲಿಗರನ್ನ ಹಿಂಸಿಸಿ ಅವರ ಜಮೀನುಗಳನ್ನು ಕಸಿದುಕೊಂಡಂತಹ ಉದಾಹರಣೆಗಳು ಇದೆ. ಇತ್ತ ಮಮತಾ ಬ್ಯಾನರ್ಜಿ, ಇವರ ಆಡಳಿತದಲ್ಲಿ BJP ಕಾರ್ಯಕರ್ತರ ಹತ್ಯೆಗಳು ನಡೆಯುತ್ತೆ. ಚುನಾವಣಾ ಸಮಯದಲ್ಲಿ ಹಿಂಸಾಚಾರಗಳು ನಡೀತವೆ. ಇದು ಸರ್ವಾಧಿಕಾರ ಅಂದ್ರೆ. ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣವಾಗಿ ಪರಿಪೂರ್ಣ ಅಂತ ಹೇಳೋದಕ್ಕಾಗೋದಿಲ್ಲ, ನಿಜ. ಆದರೆ ಭಾರತದ ಇತರ ಸರ್ಕಾರಗಳ ಇತಿಹಾಸಕ್ಕೆ ಹೋಲಿಸಿದ್ರೆ ಮೋದಿ ಅವರ ಸರ್ಕಾರ ತುಂಬ ಲೇಸು ಅನಿಸುತ್ತೆ. ಸಾಮಾನ್ಯ ಪ್ರಜಾಪ್ರಭುತ್ವದಂತೆಯೇ ನಡೀತಾ ಇದೆ. ಮೋದಿಜಿಯ ಆಡಳಿತದ ಟ್ರ್ಯಾಕ್ ರೆಕಾರ್ಡ್ ಕೂಡ ಇತರರಿಗಿಂತ ತುಂಬ ಚೆನ್ನಾಗಿದೆ. ಅದೇ ಕಾರಣಕ್ಕೆ ಜನ ಅವರನ್ನು ಪದೇ ಪದೇ ಆರಿಸ್ತಾ ಇದ್ದಾರೆ. ಆದರೆ ತಾಪ್ಸಿ ಪನ್ನು ಅಂಥವರಿಗೆ ಈ ಸತ್ಯ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೋದಿಜಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ನೋಡಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.